TV9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಒಲಿಂಪಿಕ್ಸ್ ಅಂದ ಕೂಡಲೇ ಸದ್ಯಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ನಮಗೆ ನೆನಪಾಗುವಂತ ಒಂದು ಹೆಸರು ಅಂತಂದ್ರೆ ಅದು ನೀರಜ್ ಚೋಪ್ರಾ. ಯಾಕಂದ್ರೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಮಾಡಿದಂಥ ಇಂಪ್ಯಾಕ್ಟ್ ಆ ರೀತಿಯಾಗಿತ್ತು. ಸೊ ಹಾಗಾಗಿ ನೀರಜ್ ಚೋಪ್ರಾ ಎಂಥ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿದ್ದಾರೆ ಅಂತಂದರೆ ಅವ್ರು ಎಂಥ ಸಾಧನೆ ಮಾಡಿದ್ರು ಕೂಡ ಅವರ ಎಬಿಲಿಟಿಗೆ ಅದು ಕಡಿಮೆ ಅಂತ ಅನಿಸುತ್ತೆ. ಅದೇ ರೀತಿಯಾಗಿ ನಿನ್ನೆ ಮಧ್ಯರಾತ್ರಿ 11:55ಕ್ಕೆ ಇಡೀ ಭಾರತ ಬಹುತೇಕ ಕ್ರೀಡಾಪ್ರಿಯರು ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ರು. ಮೇ ಬಿ ಫಾರ್ ದ ಫಸ್ಟ್ ಟೈಮ್ ಕ್ರಿಕೆಟ್ ಅಲ್ಲದೆ ಇರುವಂಥ ಒಂದು ಸ್ಪೋರ್ಟ್ ಏನಿದೆ, ಸೊ ಅದಕ್ಕೆ ಇಷ್ಟು ಕಾತರರಾಗಿ ಭಾರತದ ಜನತೆ ಕಾದಿರೋದು ಅಂತ ಅನ್ಸುತ್ತೆ. ಅದು ನೀರಜ್ ಚೋಪ್ರಾ ಅವರ ಜಾವ್ಲಿನ್ ಥ್ರೋ. ಬನ್ನಿ, ನೆನೆಯ ಮ್ಯಾಚ್ ಏನಾಯಿತು, ಭಾಳಷ್ಟು ಮಂದಿಗೆ ಅದನ್ನು ಡೈರೆಕ್ಟಾಗಿ ಲೈವ್ ಆಗಿ ನೋಡೋಕ್ಕೆ ಸಾಧ್ಯವಾಗಿರಲಿಕ್ಕಿಲ್ಲ. ಹಾಗಾಗಿ TV9 ಡಿಜಿಟಲ್ ಮೂಲಕ ನಾನು ಒಂದಷ್ಟು ಸರಳವಾಗಿ ಏನೇನಾಯಿತು ಪ್ರತಿ ಹಂತದಲ್ಲಿ ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ನಿನ್ನೆ ಜಾವ್ಲಿನ್ನ ಫೈನಲ್ ಇತ್ತು. ಜಾವ್ಲಿನ್ ಫೈನಲ್ ಒಂದು ಹಂತದಲ್ಲಿ 12 ತಂಡಗಳಿದ್ವು, 12 ರಾಷ್ಟ್ರಗಳ ಒಂದು ಪ್ಲೇಯರ್ಸ್ಗಳಿದ್ದರು. ಸೊ ಹಾಗಾಗಿ ಅದರಲ್ಲಿ ನಮ್ಮ ನೀರಜ್ ಚೋಪ್ರಾ ಪ್ರಮುಖವಾಗಿದ್ದರು. ಯಾಕಂದರೆ ಅವರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಯಾಕಂದರೆ ಟೋಕಿಯೋದಲ್ಲಿ ಅವರು ಕಳೆದ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದಂಥವ್ರು. ಸೊ ಹಾಗಾಗಿ ಟಾಪ್ ರ್ಯಾಂಕ್ಡ್ ಆದಂಥ ಪ್ಲೇಯರ್ ಆಗಿ ನೀರಜ್ ಚೋಪ್ರಾ ಇದ್ದರು. ಅವರಿಗೆ ಭಾಳ ಪ್ರಬಲವಾದಂಥ ಪೈಪೋಟಿ ಕೊಡಬಲ್ಲ ಅಂತ ಪ್ಲೇಯರ್ ಇದ್ದಿದ್ದು ಅಲ್ಲಿ ಅರ್ಷದ್ ನದೀಮ್ ಪಾಕಿಸ್ತಾನದಿಂದ. ಸೊ ಒಂದು ಜಾವ್ಲಿನ್ ಥ್ರೋನ ಫೈನಲ್ ಅಂತ ಅಂದರೆ 6 ಅವಕಾಶ ಇರುತ್ತೆ. ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ 6 ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಒಬ್ಬೊಬ್ಬ ಪ್ಲೇಯರ್ ಅನೌನ್ಸ್ಮೆಂಟ್ ಆಗೋಕ್ಕೆ ಶುರುವಾಗುತ್ತೆ. ನೀರಜ್ ಚೋಪ್ರಾ ಅವರ ಮಾಸ್ ಎಂಟ್ರಿ ಆಯಿತು. ದೊಡ್ಡ ಒಂದು ಚಿಯರ್ ಕೇಳಿಬರುತ್ತೆ ಇಡೀ ಗ್ರೌಂಡ್ನಲ್ಲಿ ಯಾವಾಗ ಚೋಪ್ರಾ ಬರ್ತಾರೆ. ಹಾಗೆಯೇ ಅರ್ಷದ್ ನದೀಮ್ ಇಬ್ಬರು ಕೂಡ ಎಂಟ್ರಿ ಕೊಡ್ತಾರೆ. ಸೊ ಅದಾದಮೇಲೆ ಒಬ್ಬೊಬ್ಬರ ಪ್ರಯತ್ನಗಳು ಶುರು ಆಗುತ್ತೆ. ಸೊ ಏನಾಯಿತು, 6 ಚಾನ್ಸ್ನಲ್ಲಿ ನೀರಜ್ ಚೋಪ್ರಾ ಎಷ್ಟು ಬಾರಿ ಸಫಲರಾದರು, ಹಾಗೆಯೇ ಪಾಕಿಸ್ತಾನದ ನದೀಮ್ ಹೇಗೆ ಪರ್ಫಾರ್ಮೆನ್ಸನ್ನು ಕೊಟ್ಟರು, ಇದೆಲ್ಲವನ್ನು ಕೂಡ ನಾನು ವಿವರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಮೊದಲ ಪ್ರಯತ್ನ ಹರ್ಷದ್ ನದೀಮ್ ಕಡೆಯಿಂದ ಆಗುತ್ತೆ. ಅಂದರೆ ಉಳಿದಂಥ 12 ಪ್ಲೇಯರ್ಗಳ ಜೊತೆಗೆ ಹರ್ಷದ್ ನದೀಮ್ ಕೂಡ ಮಾಡ್ತಾರೆ. ಆದರೆ ಮೊದಲ ಪ್ರಯತ್ನದಲ್ಲಿ ಫೌಲ್ ಆಗುತ್ತೆ. ಸೊ 6ರಲ್ಲಿ 1 ಚಾನ್ಸ್ ಆಯಿತು. ಸೊ ಅದಾದ ನಂತರ ನೀರಜ್ ಚೋಪ್ರಾ ಅವರ ಸರದಿ ಬರುತ್ತೆ. ನೀರಜ್ ಚೋಪ್ರಾ ಅವರ ಮೊದಲ ಪ್ರಯತ್ನ ಕೂಡ ಫೌಲ್ ಆಗುತ್ತೆ. ಸೊ ಅಲ್ಲಿಗೆ ಇನ್ನೂ ಕೂಡ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಜಾಸ್ತಿ ಆಗುತ್ತೆ. ಸೊ ಮುಂದಿನ ಪ್ರಯತ್ನ ನದೀಮ್ ಬರ್ತಾರೆ. ಯಾರೂ ಕೂಡ ನಿರೀಕ್ಷೆ ಮಾಡಿದಂಥ ಒಂದು ಪರ್ಫಾರ್ಮೆನ್ಸ್ ನದೀಮ್ ಕಡೆಯಿಂದ ಬರುತ್ತೆ. ಅರ್ಷದ್ ನದೀಮ್ ಅವರು ಎಷ್ಟಂತ ಒಂದು ಜಾವ್ಲಿನ್ ಏನಿದೆ ಅದು 90 ಒಂದು ಲೈನ್ ಏನಿರುತ್ತೆ ಅದನ್ನು ದಾಟಿ ಇನ್ನೂ ಕೂಡ ಒಂದಷ್ಟು ಮುಂದೆ ಹೋಗುತ್ತೆ, 2 ಮೀಟರ್ನಷ್ಟು. 92.97 ಈ ನಂಬರ್ನ ಒಲಿಂಪಿಕ್ ಇತಿಹಾಸ ನೆನ್ಪಿಟ್ಕೊಳ್ಳುತ್ತೆ. ಯಾಕಂದರೆ 92.97 ಒಂದು ದೊಡ್ಡ ರೆಕಾರ್ಡನ್ನು ಕ್ರಿಯೇಟ್ ಮಾಡ್ತಾರೆ. ಯಾರೂ ಕೂಡ ನಿರೀಕ್ಷೆ ಮಾಡಿರೋದಿಲ್ಲ 90ಯನ್ನು ಕ್ರಾಸ್ ಮಾಡ್ತಾರಾ ಅಂತ. ನದೀಮ್ ಅಂಥ ಒಂದು ಸ್ಟ್ಯಾಂಡರ್ಡನ್ನು ಆರಂಭದಲ್ಲಿ ಸೆಟ್ ಮಾಡಿಬಿಡ್ತಾರೆ. ಅದು ಯೂಶ್ವಲಿ ಈ ಥರ ಒಂದು ಡಿಸ್ಟೆನ್ಸನ್ನು ಕವರ್ ಮಾಡಿದಾಗ ಮತ್ತೊಬ್ಬ ಆಟಗಾರನಿಗೆ ಒಂದಷ್ಟು ಪ್ರೆಷರ್ ಆಗುತ್ತೆ. ಬಟ್ ನೀರಜ್ ಚೋಪ್ರಾ ಕೂಲಾಗಿದ್ದರು. ನಾನು ಪ್ರಯತ್ನ ಪಡ್ತೀನಿ, ಇನ್ನೂ ದೂರ ಎಸೆಯುವಂಥ ಪ್ರಯತ್ನ ಮಾಡ್ತೀನಿ ಅಂತ. ಆದರೆ ಅವರ ಮುಂದಿನ ಪ್ರಯತ್ನ ಏನಾಗುತ್ತೆ ಅದು 89.45 89.45 ಎಸೆತಾರೆ. ಸ್ಟಿಲ್ ನದೀಮ್ ಅವ್ರಿಗಿಂತ ಕಡಿಮೆ ಇರುತ್ತೆ. ಮುಂದಿನ ಪ್ರಯತ್ನ ಮತ್ತೆ ನದೀಮ್ ಅವ್ರ ಕಡೆಯಿಂದ 88.72 ಮತ್ತೆ ಅವರ 92ಗಿಂತ ಕಡಿಮೆ, ತುಂಬ ಒಂದು 4-5 ಮೀಟರ್ ಕಡಿಮೆನೇ ಬರುತ್ತೆ. 88.72 ಮತ್ತೆ ನೀರಜ್ ಚೋಪ್ರಾ ಬರ್ತಾರೆ. ಅದು ಫೌಲ್ ಆಗುತ್ತೆ. ಮತ್ತೊಂದು ಫೌಲ್, ಮೂರನೇ ಪ್ರಯತ್ನ ಕೂಡ ಫೌಲ್. ಪಾಕಿಸ್ತಾನದ 3 ಆಗಿದೆ, ನಮ್ಮದು 3 ಆಗಿದೆ. ಉಳಿದಂಥ ಎಲ್ಲ ಪ್ಲೇಯರ್ಗಳು 12 ಆಟಗಾರರೇನಿದ್ರು ಅವ್ರದ್ದು ಕೂಡ 3 ಪ್ರಯತ್ನಗಳಾಗಿದೆ. ಅದಾದ ನಂತರ 4ನೇ ಪ್ರಯತ್ನಕ್ಕೆ ಬರ್ತಾರೆ ಹರ್ಷದ್ ನದೀಮ್. ಆಗ 79.40 ಅಂದರೆ ತುಂಬ ಕಡಿಮೆ. 92ರಲ್ಲಿ 79 ಆಲ್ಮೋಸ್ಟ್ 12 ಮೀಟರ್ ಕಡಿಮೆ ಆಗುತ್ತೆ. ಬಟ್ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ನಾನು ಆಲ್ರೆಡಿ 92 ಎಸೆದಿದ್ದೀನಿ, ಸೊ ಇದಕ್ಕಿಂತ ಯಾರೂ ಎಸೆಯಲಿಕ್ಕಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಅವ್ರು ಎಸಿತಾರೆ, ಪ್ರಯತ್ನ ಪಡ್ತಾರೆ, ಬಟ್ ಆಗಲ್ಲ. ಸೊ ಅದಾದ ನಂತರ ಮತ್ತೆ ನೀರಜ್ ಚೋಪ್ರಾ ಅವರ 4ನೇ ಅವಕಾಶ, ಆದರೆ ಅದು ಕೂಡ ಫೌಲ್ ಆಗುತ್ತೆ. ಸೊ 5ನೇ ಪ್ರಯತ್ನದಲ್ಲಿ ನದೀಮ್ ಬಂದಾಗ 84.70 ನದೀಮ್ ಅವರ ಪ್ರಯತ್ನ. ಸೊ ಅದಾದಮೇಲೆ 5ನೇ ಬಾರಿ ಒಂದು 5ನೇ ಅವಕಾಶದಲ್ಲಿ ಬರ್ತಾರೆ ನೀರಜ್ ಚೋಪ್ರಾ, ಆದರೆ ಅದು ಕೂಡ ಫೌಲ್ ಆಗುತ್ತೆ. ಸ್ಟೆಪ್ ಓವರ್ ಸ್ಟೆಪ್ಪಿಂಗ್ ಈ ರೀತಿಯಾಗಿ ಏನೋ ಕರೆಕ್ಟ್ ಆದಂಥ ಪೋಶ್ಚರ್ ಇದೆಲ್ಲವೂ ಕೂಡ ಭಾಳ ಸಿಲ್ಲಿ, ಒಂದಷ್ಟು ಸಣ್ಣ ವಿಚಾರಗಳು ಕೂಡ ಸಿಲ್ಲಿ ಮಿಸ್ಟೇಕ್ಸ್ ಕೂಡ ಆಗುತ್ತೆ ಅಲ್ಲಿ. ಸೊ ಅದಾದ ನಂತರ ಕೊನೆಯ ಪ್ರಯತ್ನ ನದೀಮ್ ಅವರ ಕಡೆಯಿಂದ ಆಲ್ರೆಡಿ ಅವರು 92.97 ರೆಕಾರ್ಡನ್ನು ಸೆಟ್ ಮಾಡಿರ್ತಾರೆ. ಅದರಲ್ಲಿ 91.79 ಮತ್ತೊಮ್ಮೆ ಅರ್ಷದ್ ನದೀಮ್ ಮತ್ತೊಂದು ರೆಕಾರ್ಡ್ ರೀತಿಯಾಗಿ, ಅಂದರೆ ಅವರ ಸೆಕೆಂಡ್ ಅಟೆಂಪ್ಟ್ ಏನಿತ್ತು ಅದಕ್ಕಿಂತ ಕಡಿಮೆನೇ, ಬಟ್ 91.79 ಅವರದ್ದು ಕೊನೆಯ ಪ್ರಯತ್ನದಲ್ಲಿ ಬರುವಂಥ ಥ್ರೋ. ಅದಾದಮೇಲೆ ನೀರಜ್ ಚೋಪ್ರಾ ಕೊನೆಯ ಅವಕಾಶದಲ್ಲಿ ಏನಾದರೂ ಒಂದು ಪವಾಡ ಆಗುತ್ತಾ, 92.97 ಏನಿದೆ ಅದು ಹರ್ಷದ್ ನದೀಮ್ ಮಾಡಿದ್ದು, ಅದನ್ನೇನಾದರೂ ಬ್ರೇಕ್ ಮಾಡ್ತಾರಾ ಅನ್ನೋ ಒಂದು ಕುತೂಹಲ ಇರುತ್ತೆ. ಆದರೆ ಕೊನೆಯ ಪ್ರಯತ್ನ ಕೂಡ ಫೌಲ್ ಆಗುತ್ತೆ. ಸೊ ಕೆಲವೊಂದು ಫೌಲ್ಗಳು ಏನಾದರೂ ಡೆಲಿಬ್ರೇಟ್ ಆಗಿತ್ತಾ ಅನ್ನೋ ರೀತಿಯಾಗಿ ಕೂಡ ಅಲ್ಲಿ ಅನಿಸ್ತಿತ್ತು. ಅಂದರೆ ಒಂದಷ್ಟು ಗೇಮ್ ಪ್ಲಾನ್ಗಳು ಕೂಡ ಅಲ್ಲಿ ನಡೆದಿರುತ್ತೆ. ಸೊ ಆದರೆ ಸೇಫರ್ ಸೈಡ್, ಅಂದರೆ ಸಿಲ್ವರ್ ಆದರೂ ನಾವು ಪಕ್ಕಾ ಮಾಡ್ಕೊಳ್ಬೇಕು ಅನ್ನೋ ಮಟ್ಟಕ್ಕೆ ನೀರಜ್ ಚೋಪ್ರಾ ಅವರ ಆಟ ಇತ್ತು. ಇದೆಲ್ಲವನ್ನು ಕೂಡ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಹರ್ಷದ್ ನದೀಮ್ ಔಟ್ ಆಫ್ ದ ಸಿಲೆಬಸ್ ಬಂದರು. ಯಾಕಂದರೆ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಈ ರೀತಿ ನಮ್ಮನ್ನು ದಾಟಿ ಹೋಗ್ತಾರೆ, ಅದು 92.97 ಬರುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ.
ಇದೇ ಹರ್ಷದ್ ನದೀಮ್ 1 ವರ್ಷದ ಹಿಂದೆ ಒಂದು ಜಾವ್ಲಿನನ್ನು ಖರೀದಿ ಮಾಡೋಕ್ಕೆ ಭಾಳಷ್ಟು ಒದ್ದಾಡ್ತಾ ಇದ್ರು. ಸುಮಾರು 85 ಸಾವಿರ ಬೆಲೆ ಬಾಳುವಂಥ ಜಾವ್ಲಿನನ್ನು ಖರೀದಿ ಮಾಡೋಕ್ಕೆ ಪಾಕಿಸ್ತಾನದ ಅನೇಕ ಬೋರ್ಡ್ಗಳ ಮುಂದೆ ಹೋಗಿದ್ರು, PCB ಬಳಿ ಕೂಡ ಹೋಗಿದ್ರು. ನಂತರ ಎಲ್ಲರೂ ಕೂಡ ಒಂದಷ್ಟು ಅಡ್ಜಸ್ಟ್ ಮಾಡಿ ಅವರಿಗೆ ಹಣ ಒದಗಿಸಿ ಜಾವ್ಲಿನ್ ಖರೀದಿ ಮಾಡೋಕ್ಕೆ ಹಾಗೇನೆ ಪ್ರಾಕ್ಟೀಸ್ ಮಾಡೋಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಸೊ ಇಷ್ಟು ಒದ್ದಾಡ್ತಿಂತ ಒಬ್ಬ ವ್ಯಕ್ತಿ ನಮ್ಮ ರಾಜಕೀಯವಾಗಿ ಬೇರೆ ಬೇರೆ ಕಾರಣಗಳಿಗೆ ರಾಜತಾಂತ್ರಿಕವಾಗಿ ಒಂದಷ್ಟು ಎದುರಾಳಿಗಳಾಗಿರ್ಬೋದು. ಬಟ್ ಇವನ್ ಪಂದ್ಯ ಗೆದ್ದ ನಂತರ ಅವರು ಸಂಭ್ರಮಿಸಿದಂಥ ರೀತಿ ಅಂದರೆ ತುಂಬ ಕಾಮ್ ಆಗಿದ್ದರು, ತುಂಬ ಏನು ವೀರಾವೇಶ ತೋರಿಸ್ದೆ ಸೆಟ್ಲ್ ಆಗಿದ್ದಂಥದ್ದು. ಜೊತೆಗೆ ನಮ್ಮ ನೀರಜ್ ಹಾಗೇನೆ ಅವರಿಬ್ಬರ ಸ್ನೇಹ ಕೂಡ ಭಾಳ ವಿಶೇಷವಾಗಿತ್ತು. ಸೊ ಇದು ನೆನ್ನೆಯ ಪಂದ್ಯದಲ್ಲಿ ಕಂಡು ಬಂದಿರೋದು. ನಮ್ಮ ನೀರಜ್ ಎಷ್ಟು ಮಟ್ಟಿಗೆ ಅವರ ಒಂದು ಲೆವೆಲನ್ನು ಸೆಟ್ ಮಾಡಿದ್ದಾರೆ ಅಂತಂದರೆ, ಮೊದಲ ಬೆಳ್ಳಿ ನೋಡಿ, ನಮಗೆ ಒಲಿಂಪಿಕ್ಸ್ನಲ್ಲಿ ಮೊದಲ ಬೆಳ್ಳಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಚಿನ್ನ ಗೆಲ್ಲಬೇಕಾಗಿತ್ತು ಅಂತ ಅಷ್ಟರ ಮಟ್ಟಿಗೆ ಬೆಳ್ಳಿ ಗೆದ್ದರೂ ಕೂಡ ಫಸ್ಟ್ ಒಂದು ಸಿಲ್ವರ್ ಆದರೂ ಕೂಡ ನಮಗೆ ಸಮಾಧಾನ ಇಲ್ಲ. ಬಟ್ ಒಂದು ಸಂತೃಪ್ತಿ ಇದೆ, ಅಂದರೆ ಅಟ್ಲೀಸ್ಟ್ ಇಂಥ ಒಂದು ಸಾಧನೆಯನ್ನು ತಲುಪಿದ್ದಾರೆ, ಬೆಳ್ಳಿ ಗೆದ್ದಿದ್ದಾರೆ. ಜೊತೆಗೆ ಜಾವ್ಲಿನಲ್ಲಿ ಹೊಸ ಅಧ್ಯಾಯವನ್ನು ನೀರಜ್ ಚೋಪ್ರಾ ಶುರು ಮಾಡಿದ್ದಾರೆ ಅನ್ನೋದು. ಎನಿವೇ, ವಿ ಆರ್ ಪ್ರೌಡ್ ಆಫ್ ಯು ನೀರಜ್. ಬೆಳ್ಳಿನೋ ಚಿನ್ನನೋ ನೀವು ಯಾವತ್ತಿಗೂ ಕೂಡ ನಮಗೆ ಡೈಮಂಡ್, ಅದಕ್ಕಿಂತ ಪ್ರೆಷಿಯಸ್. ಸೊ ಕಂಗ್ರಾಟ್ಸ್ ನೀರಜ್ ಚೋಪ್ರಾ. ಸೊ ಇದಾಗಿತ್ತು TV9 ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.